ರೈತರ ಕಾರ್ಪಣ್ಯಗಳೇ ನಡೀತಾ ಇತ್ತು ಹಿಂದೆ. ಮತ್ತೆ ಸರ್ಕಾರ ಗೋಲಿಬಾರ್ ಆದಾಗ 139 ಜನ ರೈತರು ಹುತಾತ್ಮರಾದ ಸಂದರ್ಭದಲ್ಲಿ ನರಗುಂದ ನವಲಗುಂದ ಬಂಡಾಯದ ಮೂಲಕ ನಮ್ಮ ಬಹಳ ಹಿಂದೆ ಎಚ್ ಎಸ್ ರುದ್ರಪ್ಪನವರು, ನಂತರ ಪ್ರೊಫೆಸರ್ ನಂಜುಂಡಸ್ವಾಮಿ, ಈಗ ನಾವು ಈ ಜವಾಬ್ದಾರಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕಾರ್ಯಕರ್ತರು ಕೂಡ ರಾಜ್ಯದಾದ್ಯಂತ ಇದ್ದಾರೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಬಹಳ ಮುಂದುವರಿಸತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೋದರೆ ಪ್ರಯೋಜನ ಬರೋದಿಲ್ಲ. ಕಾರಣ ನಾವೆಲ್ಲ ಈಗ ವಯಸ್ಸಾಗಿ ಮನೆ ಸೇರ್ಕೊಂಡ್ಬಿಡ್ತಾರೆ. ನನಗೂ ಈಗ 75 ವರ್ಷ ವಯಸ್ಸು. ಬೇರೆ ಬೇರೆಯವರೆಲ್ಲ ಬಹಳ ಹುಡುಗರಿಂದ ಇರ್ತಕ್ಕಂಥವರೆಲ್ಲ ಮನೆ ಸೇರಿದರೆ ಕೆಲವರು ಹಸು ನೀಗಿದ್ದಾರೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಬಹಳ ಯುವಕರ ಶಕ್ತಿ ಬಹಳ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತು ದೇಶವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಏನು ಶೇಕಡ 75% ಇತ್ತಂತ 1980ರಲ್ಲಿ 75% ರೈತರು ಬೇಸಾಯ ಮಾಡ್ತಾ ಇದ್ರು. ಇವತ್ತು 85 30%ಗೆ ನಮ್ಮ ರೈತಾಪಿ ವರ್ಗ ಬಂದಿದೆ. ಅಂದರೆ ಕೃಷಿ ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಬಹಳ ಹಿಂಜರಿತಾ ಇದ್ದಾರೆ ನಮ್ಮ ಜನರು. ಯಾಕೆಂದರೆ ಇದರಲ್ಲಿ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ತಾವು ಕೂಡ ಬಹಳ ಬುದ್ಧಿವಂತರಿದ್ದೀರಾ, ನೀವು ಹಳ್ಳಿಗಾಡಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರಿದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂದರೆ ನಮ್ಗೆ ಯಾರು ಊಟಕ್ಕೆ ನಮ್ಗೆ ಯಾರಿಗೂ ಸಮಸ್ಯೆ ಆಗುತ್ತೆ ಮುಂದೆ. ಆ ಕಾರಣದಿಂದ ಉಳಿಸೋದಕ್ಕೆ ನಾವು ಇನ್ನು ಮುಂದೆ ಏನಾದರೂ ಮಾಡಬೇಕಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೆಡ್ತಾ ಇದೆ, ಯಾವ ರೀತಿ ಕೆಡ್ತಾ ಇದೆ, ಏನು ಮಾಡೋದು ಅಂತಕ್ಕಂಥ ವಿಚಾರ ತಂದಾಗ ನಮ್ಮಲ್ಲಿ ತಿಳುವಳಿಕೆ ಬಹಳ ಇಲ್ಲ. ಆ ತಿಳುವಳಿಕೆ ಕೊಡ್ತಕ್ಕಂಥ ಜನರು ಹೆಚ್ಚಾದಾಗ ಈ ಒಂದು ವ್ಯವಸ್ಥೆ ಮುಂದುವರಿಬೋದು ಅಂತಕ್ಕಂಥ ವಿಚಾರಕ್ಕೆ. ಯಾಕೆಂದರೆ ಇವೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆ ತಾಂತ್ರಿಕ ವರ್ಷಗಳಲ್ಲಿ ನಾವು ಉಪಯೋಗಿಸ್ಕೊಳ್ಳೋಕೆ ಆಗ್ತಾ ಇದೆ. ಅದಕ್ಕೆ ನಾವು ಸ್ಟೂಡೆಂಟ್ಸ್ಗಳನ್ನು ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್, ರೈತರ ಮಕ್ಕಳವರೆಲ್ಲ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಇದ್ದಾರೆ. ನೀವು ಕೂಡ ರೈತರ ಮಕ್ಕಳು. ನಾವು ಅರಿವನ್ನು ಮುಗಿಸ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದ್ರೆ ಮುಂದೆ ಏನು 75% ಇದ್ದು ಈಗ 30% ಆಗಿದೆ. ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರುತ್ತೆ. ಕಾರಣದಿಂದ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು, ಇಲ್ಲ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆಯಲ್ಲಿದ್ದು ನಾನು ರೈತರ ಪರವಾದಂಥ ಕೆಲಸ ಮಾಡ್ತೀನಿ ಅಂತಂದಾಗ ಅದನ್ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ರಾಜ್ಯಕ್ಕೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾನು ಮಾಡಿದೆ. ಮತ್ತೆ ಈ ಆರ್ಗನೈಸ್ ಯಾಕೆ ಫುಡ್ ಸೈನ್ ಕ್ಯಾಂಪೇನ್ನಲ್ಲಿ ಕೂಡ ಆತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಂಪೂರ್ಣವಾಗಿ ಕೃಷಿ ನಿಂತೋಗುತ್ತಲ್ಲ, ಆ ಕಾರಣದಿಂದ ಇದನ್ನೇನಾದರೂ ಮಾಡಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಈ ಆರ್ಗನೈಸ್ ಈ ಒಂದು ಕಂಪನಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಮ್ಮ ಸ್ನೇಹಿತರಾಗಿ ಗೌಶುಭಂ ಫೌಂಡೇಶನ್ ಇವರು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಕ್ಕಂಥದ್ದನ್ನು ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನು ನಾಳೆ ಫ್ರೀಡಮ್ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ಇದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಪೂರ್ವಭಾವಿಯಾಗಿ ತಮಗೆ ತಿಳಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ.